ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಳಗಾವಿಯಲ್ಲೇ ಹೆಚ್ಚಿದ್ದಾರ ಅನರ್ಹ ಪಿಂಚಣಿದಾರರು. ಬೆಳಗಾವಿ ಜಿಲ್ಲೆಯಲ್ಲಿ 1,53,000 ಅನರ್ಹರ ಪಿಂಚಣಿ ಸ್ಥಗಿತ ಆಗಿರೋದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾಹಿತಿ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹಾಗಾದ್ರೆ ಅತಿ ಹೆಚ್ಚಿದ್ದಾರ ಅನರ್ಹ ಪಿಂಚಣಿದಾರರು. $1,53,000 ಅನರ್ಹರ ಪಿಂಚಣಿ ಈಗ ಸ್ಥಗಿತ ಆಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಆಗಿರುವಂತಹ ಮೊಹಮ್ಮದ್ ರೋಷನ್ ಇದ್ರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸರ್ಕಾರದ ಸೂಚನೆಯಂತೆ 1.82 ಲಕ್ಷ ಪಿಂಚಣಿದಾರರ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರಂತೆ. ಇದರಲ್ಲಿ 1.53 ಲಕ್ಷ ಜನರ ಪಿಂಚಣಿ ಸ್ಥಗಿತಗೊಳಿಸಲಾಗಿದೆ. ಪಿಂಚಣಿ ಸ್ಥಗಿತಕ್ಕೆ 3 ಪ್ರಮುಖ ಕಾರಣಗಳಿವೆ. 65 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರಿಗೆ ಪಿಂಚಣಿ ಹೋಗ್ತಾ ಇತ್ತಂತೆ. 35,000ಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯ ಇದ್ದವರು ಕೂಡ ಪಿಂಚಣಿ ಪಡ್ಕೊಳ್ತಾ ಇದ್ರು. ನಮಸ್ಕಾರ. ಬೆಳಗಾವಿ ಜಿಲ್ಲೆನಲ್ಲಿ ಒಟ್ಟು ಪೆನ್ಷನಿ ತಗೊಳ್ಳೋ ಅನರ್ಹ ಫಲಾನುಭವಿಗಳ ಸಂಖ್ಯೆ 1,82,000 ನಮಗೆ ಪತ್ತೆಯಾಗಿದೆ. ಇದು ನಮಗೆ ಸರ್ಕಾರದಿಂದ ಮಾಹಿತಿ ಬಂದ ನಂತರ ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವಿಲೇಜ್ ಅಕೌಂಟೆಂಟ್ ತಳಾಧಿಗಳ ಮುಖಾಂತರ ಪರಿಶೀಲನೆ ಮಾಡಿಸಿ ಇಲ್ಲಿ ಮಠ 1,53,000 ಅನರ್ಹ ಫಲಾನುಭವಿಗಳನ್ನು ನಮ್ಮ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದೀವಿ. ಅನರ್ಹ ಅಂದ್ರೆ ಏನಂದ್ರೆ ಇದರಲ್ಲಿ 3 ಕ್ಯಾಟಗರಿ ಬರ್ತವೆ. ಮೊದಲನೇದು ಏಜ್, ವಯಸ್ಸು 65 ವರ್ಷ ಮೀರಿ ಹೋಗಿದೆ ಅಂದ್ರೆ ಮಾತ್ರ ಅವರು ಅರ್ಹರಾಗ್ತಾರೆ. ಆದ್ರೆ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಅದಕ್ಕಂತ ಕಡಿಮೆ ವಯಸ್ಸು ಇರೋರು